ಹಾಯ್ ಹಲೋ ನಮಸ್ಕಾರ ಬಸ್ಸು. ನಾನು ಮಂತ್ರ ಹಾಸನ್. ನೀವೇನು ನೋಡ್ತಿದ್ದೀರ ಇದು ಹಾಸನದ ಕೊನೆಯ ರಸ್ತೆ. ಇನ್ನು ಮುಂದೆ ಹೋದರೆ 3 ಕಡೆ ರೋಡ್ ಡಿವೈಡ್ ಆಗುತ್ತೆ. ಲೆಫ್ಟ್ಗೆ ಹೋದರೆ ಕೊಡಗು, ರೈಟ್ಗೆ ಹೋದರೆ ಸಕಲೇಶಪುರ. ಹಾಸನದ ಕೊನೆಯ ರಸ್ತೆ ಅಂತಲೇ ಹೇಳ್ಬೋದು ಈ ರೋಡನ್ನ. ಸುತ್ತ ನೋಡೋದಕ್ಕೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ರಸ್ತೆ, ಈ ಊರು ಮನಸ್ಸಿಗೊಂಥರ ಹಿತ ಕೊಡುತ್ತೆ. ಹಣದಲ್ಲಿ ನೆಮ್ಮದಿ ಹುಡ್ಕೋದಕ್ಕಿಂತ ಇಂಥ ಪ್ರಕೃತಿ ಸೌಂದರ್ಯದಲ್ಲೇ ನೆಮ್ಮದಿಯನ್ನು ಹುಡುಕಿ ಬರೋರೇ ಹೆಚ್ಚು. ಬಸ್ಗಳು ಆವಾಗವಾಗ ರೋಡಲ್ಲಿ ಸಿಗ್ತಾ ಇರುತ್ತೆ. ರೋಡಲ್ಲೇ ಮಲಗಿರುತ್ತೆ. ಬೆಳಗ್ಗೆ ಟೈಮ್ ಅಂತೂ ರೋಡಲ್ಲೇ ಮಲಗಿರುತ್ತೆ. ಆ ಮಂಜಿನ ಮುಸುಕಲ್ಲಿ ರಸ್ತೆಗಳೇ ಕಾಣೋದಿಲ್ಲ. ಅಂಥದ್ರಲ್ಲಿ ಬಸ್ಗಳು ಬಂದು ರೋಡಲ್ಲೇ ಮಲಗಿರುತ್ತೆ. ತುಂಬ ಕೇರ್ಫುಲ್ಲಾಗಿ ರೈಡ್ ಮಾಡಬೇಕು. ಸಡನ್ನಾಗಿ ಬಂದಾಗ ಕಾಣೋದೇ ಇಲ್ಲ. ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಆದರೆ ರಸ್ತೆ ಮಾತ್ರ ಹೀಗೇ ಇದೆ. ಅವತ್ತೊಂದು ದಿನ ಇದೇ ಸೇತುವೆ ಮೇಲೆ ನನ್ನ ಜೊತೆ ಬೈಕ್ ಫೋಟೋ ತಿಕ್ಕೊಳ್ಳೋಣ ಅಂದ್ಬಿಟ್ಟು ನಿಲ್ಲಿಸ್ಕೊಂಡೆ. ಯಾರೋ ಜೇನಿಗೆ ಕಲ್ಲು ಹೊಡೆದೋಗ್ಬಿಟ್ಟಿದ್ರು ಈ ಸೇತುವೆ ಮೇಲೆ. ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಎರ್ರ ಬಿರ್ರಿ ಅಂತ ಓಡಿಸ್ಕೊಂಡು ಹೋಗ್ಬಿಟ್ಟೆ. ಆದರೂ ನೀರು ತುಂಬಿದಾಗಂತೂ ಇಲ್ಲಿ ಸಖತ್ತಾಗಿರುತ್ತೆ. ಇವಾಗ ನೀರಿಲ್ಲ ಅಲ್ವಾ, ಎಲ್ಲ ಕಡೆನೂ ಭತ್ತ ಹಾಕಿದ್ದಾರೆ. ಭತ್ತ ಬೆಳೆಯೋದು ಏನು ಗುರು, ಇಷ್ಟೊಂದು ಕಾನೂನೆಲ್ಲ ಮಾಡಿದ್ರೂ ಜಲ್ಲಿ ತುಂಬ್ಕೊಂಡು ಈ ಥರ ಹೋಗ್ತಾರೆ. ಹಿಂದೆ ಬರುವಂಥ ಗಾಡಿಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಕಾರ್ಗಳಲ್ಲಿಗಂತೂ ಗ್ಲಾಸಿಗೆ ಬಿದ್ದರೆ ಕಾರ್ ಗ್ಲಾಸ್ ಪುಡಿ ಪುಡಿ. ಇನ್ನು ಹೆಲ್ಮೆಟ್ ಹಾಕೊಳ್ಳೋದೆಲ್ಲ ಈ ರೋಡಲ್ಲಿ ಹೋಗ್ಬಿಟ್ರೆ ಅಂತೂ ಮಕ್ಕಕ್ಕೆಲ್ಲ ಬಿದ್ದುಬಿಡುತ್ತೆ. ಆದರೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ, ನಮ್ಮ ಸೇಫ್ಟಿಗೆ, ನಮ್ಮ ಜೀವನಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೆರಳೆಣಿಕೆಯಷ್ಟು ಕಾಣುವ ಮನೆಗಳು, ಸಾಗರದಷ್ಟು ಕಾಣುವ ಮರಗಳು, ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ರಸ್ತೆ. ಮಳೆಗಾಲದಲ್ಲಿ ರೈಡ್ ಮಾಡಿರಿ, ಇನ್ನೂ ಸಖತ್ತಾಗಿರುತ್ತೆ. ನಾನು ಬೇಸಿಗೆಯಲ್ಲಿ ರೈಡ್ ಮಾಡ್ತಾ ಇದ್ದೀನಿ. ಏನು ಟರ್ನ್ ಗುರು ಇದು, ಯಪ್ಪ ಸಾಕಾಗೀತೆ ಮಾತ್ರ ರೈಡ್ ಮಾಡೋಕ್ಕೆ. ಮತ್ತು ಇಲ್ಲಿ ಆನೆಗಳೆಲ್ಲ ಓಡಾಡುತ್ತಂತೆ. ನಾನು ನೋಡಿಲ್ಲ, ಕೇಳಿದ್ದೀನಿ ಇಲ್ಲಿ ಆನೆ ಓಡಾಡುತ್ತೆ ನೈಟ್ ಹೊತ್ತು ಅಂತ. ರಸ್ತೆ ಬಡಿ 2 ಸೈಡೂ ತಂತಿ ಆಗಿರ್ತಾರೆ, ಕರೆಂಟಿಂದ, ಸೋಲಾರ್ ತಂತಿ. ಸಖತ್ತಾಗಿರುತ್ತೆ. ಮುಂದೆ ಒಂದು ದೊಡ್ಡ ರೆಸಾರ್ಟ್ ಇದೆ. ನಾನು ಅದನ್ನು ಇಷ್ಟು ದಿನ ರೆಸಾರ್ಟ್ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅದು ರೆಸಾರ್ಟ್ ಅಲ್ಲ, ನೆಮ್ಮದಿಯ ತಾಣ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಬೆಳಿಗ್ಗೆ ಟೈಮ್ ಬಂದರೆ ಆ ಇಬ್ಬನಿ ಬಿದ್ದಿರುತ್ತೆ. ಆ ಇಬ್ಬನಿಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ನೋಡೋಕೆ ಆ ಕಡೆ ಈ ಕಡೆ ಸಖತ್ತಾಗಿರುತ್ತೆ. ಆ ಇಬ್ಬನಿಯನ್ನು ಸೀಳ್ಕೊಂಡು ಸೂರ್ಯ ಬರೋದನ್ನು ನೋಡೋಕ್ಕೆ ಇನ್ನೂ ಸಖತ್ತಾಗಿರುತ್ತೆ. ಮಸ್ತ್ ಪ್ಲೇಸ್ ಮಾತ್ರ ಇದು. ಇದು ಯಾವ ಊರು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗೂ ಗೊತ್ತಿಲ್ಲ ಇದು ಯಾವ ಊರು ಅಂತ. ಕೆರಡಿ ಒಂದೇ ಅಷ್ಟೇ ಗೊತ್ತು ನನಗೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಇನ್ನೊಂದು ಟರ್ನ್ ಸಿಗುತ್ತೆ. ಈ ಟರ್ನ್ ಬಿಟ್ಟು ಲೆಫ್ಟಿಗೆ ನೋಡಿದ್ರೇ ಆ ಒಂದು ನೆಮ್ಮದಿಯ ತಾಣ ಸಿಗುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ. ಬೆಟ್ಟದ ಮೇಲೆ ಕಟ್ಟಿದ್ದಾರೆ ಇದನ್ನು. ಆಯಿತು, ನಾನು ಒಂದು 7-8 ವರ್ಷ ಆಯಿತು ಅನಿಸುತ್ತೆ ಈ ಕಡೆ ಬಂದು. ಕಂಪ್ಲೀಟ್ ಆಗಿದೆ. ಮೊದಲು ಕನ್ಸ್ಟ್ರಕ್ಷನ್ ನಡೀತಿತ್ತು. ಮತ್ತು ಇಲ್ಲಿ ಕಲ್ಲೆಲ್ಲ ಕಟ್ಟಿದ್ರೆ ನೋಡಿ, ಅದೆಲ್ಲ ಬಿದ್ದೋಗಿದೆ. ಮಳೆ ಬಂದಾಗಂತೂ ಬಿದ್ದೋಗುತ್ತೆ ಕೆಳಗಡೆ.